ಮುಖ್ಯಮಂತ್ರಿ ಡಿಕೆ ಸಂಪುಟ ವಿಸ್ತರಣೆಯಾಗಿ 2 ದಿನಗಳೇ ಕಳೆದಿವೆ. ಆದರೆ ಕಾಂಗ್ರೆಸ್ ಮನೆಯಲ್ಲಿನ ಬಂಡಾಯದ ಕಿಚ್ಚು, ಅಸಮಾಧಾನಿತರ ಆಕ್ರೋಶ ಇನ್ನೂ ತಣ್ಣಗಾಗ್ತಾ ಇಲ್ಲ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ 20ಕ್ಕೂ ಹೆಚ್ಚು ಶಾಸಕರು ಬಂಡಾಯದ ಕಹಳೆ ಊದಿದ್ದಾರೆ. ಈ ಬೇಗುದಿ ತಣಿಸೋಕೆ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈಗ ಅಖಾಡಕ್ಕಿಳಿದಿದ್ದಾರೆ. ಇಷ್ಟೇ ಅಲ್ಲ, ದೆಹಲಿ ವರಿಷ್ಠರು ಕೂಡ ಎಂಟ್ರಿ ಆಗಿದ್ದಾರೆ. ಕಾಂಗ್ರೆಸ್ ಬಂಡಾಯದ ಬೇಗುದಿ ಶಮನಕ್ಕೆ ಹರಸಾಹಸ. ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ ಇದು ಒಳ್ಳೆ ಬೆಳವಣಿಗೆ. ಭಿನ್ನಮತೀಯ ಶಾಸಕರ ಮನವೊಲಿಕೆಗೆ ಡಿಕೆ ಬಿಕೆಎಚ್ ಎಂಟ್ರಿ. ಎಲ್ಲಾರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ, ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಬೇಸರ ಮಾಡ್ಕೋಬೇಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆಕ್ರೋಶ, ಅಸಮಾಧಾನ, ಬೇಸರ. ಕಾಂಗ್ರೆಸ್ ಮನೆಯಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆಂಬ ವಿಶ್ವಾಸದಲ್ಲಿದ್ದ ಶಾಸಕರು ಹೈಕಮಾಂಡ್ ತೀರ್ಮಾನದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಆಕ್ರೋಶದ ಕಿಚ್ಚು ಜೋರಾಗ್ತಿದ್ದಂತೆ ಆರಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಹಿರಿಯ ಸಚಿವರು ಅಖಾಡಕ್ಕಿಳಿದಿದ್ದಾರೆ. ಅಸಮಾಧಾನಿತರ ಆಕ್ರೋಶವನ್ನ ತಣಿಸ್ತಿದ್ದಾರೆ. ಅವ್ರಿಗೂ ನಾವು ಮನವೊಲಿಸ್ತಾ ಇದ್ದೀವಿ, ಎಲ್ಲರೂ ವಾಪಸ್ ತಗೊಳ್ತಾರೆ. ಕಾಂಗ್ರೆಸ್ ಬಂಡಾಯದ ಬೇಗುದಿ ಶುರುವಾಗಿದ್ದೇ ಇಂಡಿಯಿಂದ. ಇಂಡಿ ಶಾಸಕ ಯಶವಂತರಾಯಗೌಡ ನೂತನ ಸಚಿವರ ಪದಗ್ರಹಣಕ್ಕೂ ಮುನ್ನವೇ ತಮಗೆ ಸಚಿವ ಸ್ಥಾನ ನೀಡದ್ದಕ್ಕೆ ರಾಜೀನಾಮೆ ನೀಡಿಬಿಟ್ರು. ಇಲ್ಲಿಂದ ಅಸಮಾಧಾನಿತ ಶಾಸಕರ ಆಕ್ರೋಶದ ಕಿಚ್ಚು ಹೆಚ್ಚುತ್ತಲೇ ಹೋಯಿತು. ಹೀಗಾಗಿ ರಾಜೀನಾಮೆ ನೀಡಿರುವ ಯಶವಂತರಾಯಗೌಡಗೆ ಕರೆ ಮಾಡಿ ಸಿಎಂ ಡಿಕೆ 10 ನಿಮಿಷಗಳ ಕಾಲ ಚರ್ಚಿಸಿದ್ರು. ಇಷ್ಟೇ ಅಲ್ಲ, ನಿನ್ನೆಯೂ ಲಕ್ಷ್ಮಣ್ ಸವದಿ, ವಿನಯ್ ಕುಲಕರ್ಣಿ, ಬಿಆರ್ ಪಾಟೀಲ್ ಸೇರಿದಂತೆ ಹಲವರು ಯಶವಂತರಾಯಗೌಡ ಮನವೊಲಿಸಿದ್ರು. ಈ ಸಂಧಾನ ಮಾತುಕತೆಯು ಫಲಪ್ರದವಾಗಿದೆ. ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನ ಯಶವಂತರಾಯಗೌಡ ಹಿಂಪಡೆದಿದ್ದಾರೆ. ಅಲ್ಲದೆ ರಾಜೀನಾಮೆಯನ್ನ ಅಂಗೀಕರಿಸದಂತೆ ಸಭಾಧ್ಯಕ್ಷರ ಕಚೇರಿಗೆ ಪತ್ರ ರವಾನಿಸಿದ್ದಾರೆ. ಇನ್ನು ಕೆಎಸ್ಆರ್ಟಿಸಿ ನಿಗಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆಂದಿದ್ದ ಗುಬ್ಬಿ ಶ್ರೀನಿವಾಸ್ಗೂ ಕರೆ ಮಾಡಿ ಸಿಎಂ ಡಿಕೆ ಚರ್ಚಿಸಿದ್ದಾರೆ. ಸಿಎಂ ಆಪ್ತ ಸಚಿವರಾದ ಬಾಲಕೃಷ್ಣ ಚಲುವರಾಯಸ್ವಾಮಿಯು ಗುಬ್ಬಿ ಶಾಸಕರಿಗೆ ಕರೆ ಮಾಡಿ ಅಸಮಾಧಾನ ಶಮನಕ್ಕೆ ಯತ್ನಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣರಿಂದಲೂ ಶಾಸಕ ಶ್ರೀನಿವಾಸ್ಗೆ ಕರೆ ಹೋಗಿದೆ. ಇದರ ಬೆನ್ನಲ್ಲೇ ಗುಬ್ಬಿ ಶಾಸಕ ಶ್ರೀನಿವಾಸ್ ಉಲ್ಟಾ ಹೊಡೆದಿದ್ದಾರೆ. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗಂತೀವಿ ಅಂತ ಹೇಳಿರಲ್ಲ, ಕೊಟ್ಬಿಡಿ ಅಂತ ಹೇಳಿರಲ್ಲ. ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ ಇದು ಒಳ್ಳೆ ಬೆಳವಣಿಗೆ. ಇಲ್ಲ, ನಾನು ಕೊಡಕ್ಕಿಲ್ಲ, ರೆಡಿ ಇದ್ದೆ. ಅವರೇ ತಗಂತೀವಿ ಅಂದಮೇಲೆ ಅವ್ರಿಗೆ ಒಂದ್ಸರಿ ವಿಡ್ರಾ ಮಾಡ್ಕೊಂಡು ಮುಗ್ದೋಯ್ತಲ್ಲ. ಸಿಎಂ ಸುಪೀರಿಯರ್ ಪವರ್ ಅದು. ಇತ್ತ ಬೆಂಗಳೂರಿನ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಜೊತೆಯೂ ಚರ್ಚಿಸಿರುವ ಸಿಎಂ ಕೆಲವೊಮ್ಮೆ ವರಿಷ್ಠರ ನಿರ್ಧಾರಕ್ಕೆ ತಲೆಬಾಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ದಿನೇಶ್ ಗುಂಡೂರಾವ್, ನಿನ್ನೆ ಸಿಎಂ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು, ಆದರೆ ಈ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಅಂತಂದ್ರು. ಸಿಎಂ ಕರೆದೇನಾದರೂ ಮಾತಾಡಿದಾರೆ ಸರ್ ತಮ್ಮ ಜೊತೆಗೆ? ಇಲ್ಲ, ನೆನ್ನೆ ಸಿಎಂ ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು, ಆದರೆ ಈ ವಿಚಾರದ ಬಗ್ಗೆ ಏನೋ ನಾನು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ, ಯಾರು ನನ್ನ ಜೊತೆನೂ ಚರ್ಚೆ ಮಾಡಿಲ್ಲ. ಇನ್ನು ತೀವ್ರ ಅಸಮಾಧಾನ ಹೊರಹಾಕಿದ್ದ ಟಿಬಿ ಜಯಚಂದ್ರ ಕೂಡ ಸಿಎಂ ಜೊತೆ ಮಾತನಾಡಿದ್ರಂತೆ. ಆದರೆ ಶಾಸಕ ಟಿಬಿ ಜಯಚಂದ್ರ ಮಾತ್ರ ಆಡಳಿತ ಪಕ್ಷದ ಸದಸ್ಯರ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಚ್ಛೆ ಇಲ್ಲ, ವಿಪಕ್ಷಗಳ ಸಾಲಿನಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ವಿಧಾನಸಭೆ ಸ್ಪೀಕರ್ಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ ಮಂತ್ರಿ ಸ್ಥಾನ ದೊರಕದಿರುವುದು ಸಹಜವಾಗಿ ನೋವಾಗಿದೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಕೂಡ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಭಿನ್ನಮತೀಯ ಶಾಸಕರ ಅಸಮಾಧಾನ ಶಮನ ಮಾಡೋಕೆ ಅಖಾಡಕ್ಕಿಳಿದಿದ್ದಾರೆ.
ರಾಜೀನಾಮೆ ಕೊಡ್ತೀನೆಂದು ತಟಸ್ಥರಾಗಿದ್ದ ಬೇಳೂರು ಗೋಪಾಲಕೃಷ್ಣ, ಸುಧಾಕರ್ರನ್ನ ಕರೆಸಿ ಚರ್ಚಿಸಿರುವ ಹರಿಪ್ರಸಾದ್, ಮುನಿಸಿಕೊಂಡಿರುವ ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಎಂ. ಕೃಷ್ಣಪ್ಪ ನಿವಾಸಗಳಿಗೂ ತೆರಳಿ ಚರ್ಚಿಸಲಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ದಿನೇಶ್ ಗುಂಡೂರಾವ್ ಎಲ್ಲರನ್ನೂ ಸಂಪರ್ಕಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ಕರ್ಸಿ ಮಾತಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಈಗಾಗಲೇ ನಾನು ಹೇಳಿದಾಗೆ KPCC ಅಧ್ಯಕ್ಷರು, ಮುಖ್ಯಮಂತ್ರಿಯವರು, AICC ಇನ್ಚಾರ್ಜ್ ಸುರ್ಜೇವಾಲಾ ಅವರು, ಇವರೆಲ್ಲರೂ ಕೂಡ ಎಲ್ಲರೂ ಸಂಪರ್ಕ ಮಾಡ್ತದೆ ಅಂದ್ಕೊಂಡಿದ್ದೀನಿ. ಮಾಡಿಸಿ ಎಲ್ಲರ ಜೊತೆ ಚರ್ಚೆ ಮಾಡಿಸಿ ಸಮಾಧಾನ ಪಡಿಸಬೇಕಾಗ್ತದೆ. ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಪಕ್ಷದ ವಿರುದ್ಧ ಮಾತನಾಡಿದ್ದ ನಾರಾಯಣಸ್ವಾಮಿ ಹಾಗೂ ಬಸನಗೌಡ ಬಾದರ್ಲಿ ಜೊತೆ ಚರ್ಚಿಸಿದ್ದಾರೆ. ತಾಳ್ಮೆಯಿಂದ ಇರಿ, ಮುಂದೆ ಒಳಿತಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC, ST, OBC ಮೈನಾರಿಟಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಪಕ್ಷ ಭಾಳ ಮುಖ್ಯ. ಆದ್ದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಭಾಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಎಲ್ಲರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ. ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಬಟ್ ಎಲ್ಲರೂ ಸಮಾಧಾನವಾಗಿದ್ದಾರೆ. ಪಕ್ಷ ಭಾಳ ಮುಖ್ಯ. ಎಲ್ಲರೂ ಅವ್ರಿಗೂ ನಾವು ಮನವೊಲಿಸ್ತಾ ಇದ್ದೀವಿ. ಎಲ್ಲರೂ ವಾಪಸ್ ತಗೊಳ್ತಾರೆ. ಕೆಲವರೆಲ್ಲ ಬಂದವರು ಆಯಿತು ಸರ್, ನಿಮ್ಗೆ ಹೇಳಿದ್ದೀವಿ, ನಾವು ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ಳಿ. ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ರನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದಾರೆ. ಶಾಸಕರ ಅಸಮಾಧಾನ ತಣಿಸೋ ಬಗ್ಗೆ ಉಭಯ ನಾಯಕರು ಚರ್ಚಿಸಿದ್ದಾರೆ. ಈ ಬಂಡಾಯ ತಣಿಸೋ ಯತ್ನಕ್ಕೆ ಹೈಕಮಾಂಡ್ನ ಬಲವೂ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಒಂದ್ ಕಡೆ ಶಾಸಕರ ಅಸಮಾಧಾನ ತಣಿಸುವ ಕೆಲಸವೇನೋ ನಡೆಯುತ್ತಿದೆ. ಆದರೆ ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಕ್ಕೂ ಸುರ್ಜೇವಾಲಾ ಮದ್ದೆರೆಯಲಿದ್ದಾರೆ ಎನ್ನಲಾಗ್ತಿದೆ. ಅಲ್ಲ, ಅವ್ರದ್ದು ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠರು ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸ್ಕೊಳ್ತಾರೆ. ಅಲ್ಲ, ಅವ್ರ ಪ್ರಮಾಣವಚನ ಕಾರ್ಯಕ್ರಮ ಬರ್ದೇ ಇರೋದು ಕೂಡ ಚರ್ಚೆ ಆಗ್ತದೆ. ಅಂತೆಲ್ಲ ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಸಚಿವ ಸ್ಥಾನ ಸಿಗದ್ದಕ್ಕೆ ಅಸಮಾಧಾನ, ಬೇಸರ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಸಂಪುಟದಲ್ಲಿ ಸ್ಥಾನ ಸಿಕ್ಕವರ ನಡುವೆ ಖಾತೆ ಖ್ಯಾತೆ ಶುರುವಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ KH ಮುನಿಯಪ್ಪ, ಶಿವರಾಜ್ ತಂಗಡಗಿ, PM ನರೇಂದ್ರ ಸ್ವಾಮಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಒಲಿಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.